ನಮಸ್ಕಾರ ಸ್ನೇಹಿತರೆ. ಇವತ್ತು ಜಗತ್ತು ಒಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದೆ. ಕಳೆದ ಕೆಲವು ದಶಕಗಳಿಂದ ಮಧ್ಯಪ್ರಾಚ್ಯದಲ್ಲಿ ಕುದಿಯುತ್ತಿದ್ದ ಜ್ವಾಲಾಮುಖಿ ಈಗ ಸ್ಫೋಟಗೊಂಡಿದೆ. ಹೌದು, ನಾವು ಮಾತನಾಡುತ್ತಿರುವುದು ಇರಾನ್ ಮೇಲೆ ನಡೆಯುತ್ತಿರುವ ಇತ್ತೀಚಿನ ಯುದ್ಧದ ಬಗ್ಗೆ. ಫೆಬ್ರವರಿ 28, 2026 ಆ ಕಪ್ಪು ದಿನದಂದು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ನ ಪ್ರಮುಖ ನಗರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದಾಗ ಅದು ಕೇವಲ ಒಂದು ದೇಶದ ಮೇಲಿನ ದಾಳಿಯಾಗಿರಲಿಲ್ಲ, ಬದಲಿಗೆ ಇಡೀ ಜಗತ್ತಿನ ಆರ್ಥಿಕತೆ ಮತ್ತು ಶಾಂತಿಯ ಮೇಲಿನ ಕೊಡಲಿ ಪೆಟ್ಟಾಗಿತ್ತು. ಇವತ್ತು ನಾವು ಈ ಹಗೆತನದ ಬೇರುಗಳು ಎಲ್ಲಿವೆ, ಇರಾನ್ ಯಾಕೆ ಅಮೆರಿಕಕ್ಕೆ ಅಷ್ಟು ದೊಡ್ಡ ತಲೆನೋವಾಗಿದೆ ಮತ್ತು ಈ ಯುದ್ಧದಿಂದಾಗಿ ನಿಮ್ಮ ಜೇಬಿಗೆ, ಅಂದರೆ ಪೆಟ್ರೋಲ್ ಬೆಲೆಗೆ ಅಥವಾ ದಿನಸಿ ವಸ್ತುಗಳ ಬೆಲೆಗೆ ಹೇಗೆ ಕತ್ತರಿ ಬೀಳಲಿದೆ ಎಂಬ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಇದು ಕೇವಲ ಯುದ್ಧವಲ್ಲ, ಇದು ಜಾಗತಿಕ ರಾಜಕೀಯದ ಚದುರಂಗದಾಟ. ಈ ಕತೆ ಶುರುವಾಗುವುದು 1979ರಲ್ಲಿ. ಅದಕ್ಕಿಂತ ಮೊದಲು ಇರಾನ್ನಲ್ಲಿ ಶಾ ಎಂಬ ರಾಜನ ಆಡಳಿತವಿತ್ತು. ಆತ ಅಮೆರಿಕದ ಪರಮಾತ್ಮ ಗೆಳೆಯನಾಗಿದ್ದ. ಇರಾನ್ ಒಂದು ಆಧುನಿಕ ಪಾಶ್ಚಿಮಾತ್ಯ ದೇಶದಂತೆ ಕಾಣುತ್ತಿತ್ತು, ಆದರೆ ಅತಿಯಾದ ಭ್ರಷ್ಟಾಚಾರ ಮತ್ತು ಧಾರ್ಮಿಕ ಅಸಮಾಧಾನದಿಂದಾಗಿ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಸಂಭವಿಸಿತು. ಅಯತೊಲ್ಲಾ ಖಮೇನಿ ಅಧಿಕಾರಕ್ಕೆ ಬಂದರು. ಅಂದಿನಿಂದ ಇರಾನ್ ಅಮೆರಿಕವನ್ನು ದೊಡ್ಡ ಸೈತಾನ ಎಂದು ಕರೆಯಲು ಶುರು ಮಾಡಿತು. ಅಲ್ಲಿಂದ ಶುರುವಾದ ಈ ಹಗೆತನ 40 ವರ್ಷಗಳ ಕಾಲ ಸಣ್ಣ ಪುಟ್ಟ ಸಂಘರ್ಷಗಳ ಮೂಲಕ ಸಾಗಿತು. ಆದರೆ 2026ರಲ್ಲಿ ಇದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಿರುಗಲು ಪ್ರಮುಖ ಕಾರಣ ಪರಮಾಣು ಬಾಂಬ್. ಇರಾನ್ ಹೇಳುವುದು ನಾವು ವಿದ್ಯುತ್ ತಯಾರಿಸಲು ಪರಮಾಣು ಶಕ್ತಿ ಬಳಸುತ್ತಿದ್ದೇವೆ ಎಂದು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ನಂಬುವುದು ಇರಾನ್ ರಹಸ್ಯವಾಗಿ ಪರಮಾಣು ಬಾಂಬ್ ತಯಾರಿಸುತ್ತಿದೆ ಎಂದು. 2015ರಲ್ಲಿ ಒಂದು ಒಪ್ಪಂದವಾಗಿತ್ತು, ಆದರೆ 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅದರಿಂದ ಹೊರಬಂದರು. ಅಲ್ಲಿಂದ ಇರಾನ್ ವೇಗವಾಗಿ ಯುರೇನಿಯಂ ಪುಷ್ಟೀಕರಣ ಮಾಡಲು ಶುರು ಮಾಡಿತು. 2026ರ ಆರಂಭದ ವೇಳೆಗೆ ಇರಾನ್ 90%ಗಿಂತ ಹೆಚ್ಚು ಪುಷ್ಟೀಕರಿಸಿದ ಯುರೇನಿಯಂ ಹೊಂದಿತ್ತು. ಅಂದರೆ ಇರಾನ್ ಕೇವಲ 1-2 ವಾರಗಳಲ್ಲಿ ಅಣುಬಾಂಬ್ ತಯಾರಿಸುವ ಶಕ್ತಿ ಹೊಂದಿತ್ತು. ಇದನ್ನು ತಡೆಯಲೇಬೇಕು ಎಂಬ ಹಠಕ್ಕೆ ಬಿದ್ದ ಇಸ್ರೇಲ್ ಅಮೆರಿಕದ ಬೆಂಬಲದೊಂದಿಗೆ ಈ ದಾಳಿಯನ್ನು ಯೋಜಿಸಿತು. ಯುದ್ಧಕ್ಕೆ ಕೇವಲ ಹೊರಗಿನ ಕಾರಣಗಳಿಲ್ಲ, ಇರಾನ್ ಒಳಗೂ ಜನಾಕ್ರೋಶ ಭುಗಿಲೆದ್ದಿತ್ತು. ಹಿಜಾಬ್ ವಿವಾದ ಮತ್ತು ಆರ್ಥಿಕ ಸಂಕಷ್ಟದಿಂದಾಗಿ ಇರಾನ್ ಯುವ ಜನತೆ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದರು. 2026ರ ಜನವರಿಯಲ್ಲಿ ನಡೆದ ಬೃಹತ್ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ಇರಾನ್ ಸರ್ಕಾರ ಸೇನೆಯನ್ನು ಬಳಸಿತು. ಈ ಆಂತರಿಕ ದುರ್ಬಲತೆಯನ್ನು ಗಮನಿಸಿದ ಪಾಶ್ಚಿಮಾತ್ಯ ದೇಶಗಳು ಈಗ ದಾಳಿ ಮಾಡಿದರೆ ಇರಾನ್ ಸರ್ಕಾರವನ್ನು ಸುಲಭವಾಗಿ ಕೆಳಗಿಳಿಸಬಹುದು ಎಂದು ಲೆಕ್ಕಾಚಾರ ಹಾಕಿದವು. ಅಂದರೆ ಹೊರಗಿನಿಂದ ಬಾಂಬ್ ದಾಳಿ ಮತ್ತು ಒಳಗಿನಿಂದ ಜನಕ್ರಾಂತಿ, ಈ ಎರಡೂ ಸೇರಿ ಇರಾನ್ ಅನ್ನು ಅಕ್ಷರಶಃ ನಡುಗಿಸಿವೆ. ಫೆಬ್ರವರಿ 28ರಂದು ಆಪರೇಷನ್ ಎಪಿಕ್ ಫ್ಯೂರಿ ಅಡಿಯಲ್ಲಿ ತೆಹರಾನ್, ಇಸ್ಫಹಾನ್ ಮತ್ತು ನಟಾಂಜ್ ಪರಮಾಣು ಕೇಂದ್ರಗಳ ಮೇಲೆ ಭೀಕರ ದಾಳಿ ನಡೆಯಿತು. ಇರಾನ್ ಕೂಡ ಸುಮ್ಮನೆ ಕುಳಿತಿಲ್ಲ. ತನ್ನಲ್ಲಿರುವ ಸುಧಾರಿತ ಕ್ಷಿಪಣಿಗಳ ಮೂಲಕ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಪ್ರತಿದಾಳಿ ನಡೆಸಿದೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ರಷ್ಯಾ ಮತ್ತು ಚೀನಾ. ರಷ್ಯಾ ಈಗಾಗಲೇ ಉಕ್ರೇನ್ ಯುದ್ಧದಲ್ಲಿ ಬ್ಯುಸಿ ಇದ್ದರೂ ಇರಾನ್ಗೆ ಶಸ್ತ್ರಾಸ್ತ್ರ ಒದಗಿಸುತ್ತಿದೆ. ಚೀನಾ ತನ್ನ ತೈಲದ ಅವಶ್ಯಕತೆಗಾಗಿ ಇರಾನ್ ಪರವಾಗಿ ನಿಂತಿದೆ. ಇದರಿಂದಾಗಿ ಈ ಯುದ್ಧ ಕೇವಲ 2 ದೇಶಗಳ ನಡುವಿನದ್ದಲ್ಲ, ಇದು ವಿಶ್ವದ ಶಕ್ತಿಶಾಲಿ ದೇಶಗಳ ನಡುವಿನ ಶೀತಲ ಸಮರವಾಗುತ್ತಿದೆ. ಈಗ ನಿಮ್ಮ ಪ್ರಶ್ನೆ ಇರಬಹುದು, ಇರಾನ್ನಲ್ಲಿ ಯುದ್ಧ ನಡೆದರೆ ನಮಗೇನು ಎಂದು. ಸ್ನೇಹಿತರೆ, ಭಾರತ ತನ್ನ 80% ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಇರಾನ್ ದಾಳಿಗೆ ಪ್ರತಿಯಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಎಂಬ ಸಮುದ್ರ ಮಾರ್ಗವನ್ನು ಬಂದ್ ಮಾಡಿದೆ. ಪ್ರಪಂಚದ 20% ತೈಲ ಈ ಮಾರ್ಗದಲ್ಲೇ ಹೋಗಬೇಕು. ಈಗ ಲೀಟರ್ಗೆ ₹100 ಇರುವ ಪೆಟ್ರೋಲ್ ಈ ಯುದ್ಧ ಮುಂದುವರೆದರೆ 150 ಅಥವಾ 200 ರೂಪಾಯಿಗೆ ಏರಬಹುದು. ಪೆಟ್ರೋಲ್ ಬೆಲೆ ಏರಿದರೆ ಸಾರಿಗೆ ವೆಚ್ಚ ಹೆಚ್ಚಾಗಿ ತರಕಾರಿ, ಹಣ್ಣು ಮತ್ತು ದಿನಸಿ ವಸ್ತುಗಳ ಬೆಲೆ ಗಗನಕ್ಕೇರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026ರ ಈ ಇರಾನ್ ಯುದ್ಧವು ಕೇವಲ ಭೂಪ್ರದೇಶಕ್ಕಾಗಿ ನಡೆಯುತ್ತಿರುವ ಯುದ್ಧವಲ್ಲ, ಇದು ಅಸ್ತಿತ್ವದ ಹೋರಾಟ. ಒಂದು ಕಡೆ ಅಣುಬಾಂಬ್ ತಡೆಯುವ ಪ್ರಯತ್ನ, ಇನ್ನೊಂದು ಕಡೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವ ಇರಾನ್ನ ಹಠ. ಇತಿಹಾಸ ನಮಗೆ ಕಲಿಸಿರುವ ಪಾಠವೇನೆಂದರೆ
ಯುದ್ಧದಿಂದ ಯಾರಿಗೂ ಲಾಭವಿಲ್ಲ, ಕೇವಲ ಸಾವು ನೋವು ಮತ್ತು ಆರ್ಥಿಕ ವಿನಾಶ ಮಾತ್ರ ಗ್ಯಾರಂಟಿ. ಇರಾನ್ ಯುದ್ಧದ ಈ ಪರಿಸ್ಥಿತಿ ಶಾಂತಿಯುತವಾಗಿ ಬಗೆಹರಿಯಲಿ ಎಂದು ನಾವು ಆಶಿಸೋಣ.